ಮೂಡಾ ಕೇಸ್ ಹೊತ್ತಲ್ಲಿ ಜಾತಿ ಗಣತಿ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಹೈಕಮಾಂಡ್ ಜೊತೆ ಚರ್ಚಿಸಿಯೇ ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಜಾರಿ ಮಾಡುವುದಾಗಿ ನಿನ್ನೆಷ್ಟೇ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ರು. ಇದೇ ಹೊತ್ತಲ್ಲಿ ಜಾತಿ ಗಣತಿ ವಿಚಾರದಲ್ಲಿ ಎಚ್ಚರಿಕೆಯ ನಡೆಯನ್ನ ಇಡಬೇಕು, ಸದ್ಯಕ್ಕೆ ವರದಿ ಜಾರಿ ಮಾಡಬಾರದು ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಒತ್ತಾಯಿಸಿದ್ರು. ಆದರೆ ಇದಕ್ಕೆ ಇವತ್ತು ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ವ್ಯತಿರಿಕ್ತ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಬಿದ್ದು ಹೋದ್ರೂ ಸರಿಯೇ, ಹೆದರಬೇಡಿ, ಜಾತಿ ಗಣತಿ ವರದಿ ಜಾರಿ ಮಾಡಿ ಅಂತ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸಿದ್ದಾರೆ. ಅಷ್ಟಕ್ಕೂ ನಮ್ಮ ಸರ್ಕಾರ ಬಂದಿರೋದು ಅಧಿಕಾರ ಅನುಭವಿಸೋಕಲ್ಲ. ರಾಹುಲ್ ಗಾಂಧಿ ಬಗ್ಗೆ, ಪಕ್ಷದ ಪ್ರಣಾಳಿಕೆ ಬಗ್ಗೆ ಗೌರವ ಇದ್ದವರು ಇದನ್ನ ಬೆಂಬಲಿಸಬೇಕು ಅಂತ ಬಿಕೆ ಹರಿಪ್ರಸಾದ್ ಡಿಮಾಂಡ್ ಮಾಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ನಾಯಕರನ್ನೇ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಇದು ಮೂಡಾ ಕೇಸ್ ಡೈವರ್ಟ್ ಕಸರತ್ತು ಅಂತ ಬಿಜೆಪಿ ಕಿಡಿಕಾರಿದೆ. ಇದೆಲ್ಲ ಬರೀ ರಾಜಕೀಯ ಅಷ್ಟೇ, ಅವರೆಲ್ಲಿ ಜಾರಿ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಕಾಲೆಳೆದಿದ್ದಾರೆ. ಆದರೆ ಇದನ್ನ ಸಚಿವ ಜಮೀರ್ ಅಲ್ಲಗೆಳೆದಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಮಾತ್ರ ಏನ್ ಮಾಡಿದ್ರೂ ಕಷ್ಟನಪ್ಪ ಅಂತ ಜಾರ್ಕೊಂಡಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಮಾತ್ರ ಈ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಬೇಕು ಎಂದಿದ್ದಾರೆ. ಇದರ ಮಧ್ಯೆ ಹಿಂದೂಗಳೆಲ್ಲ ಜಾತಿ, ಪ್ರಾಂತ್ಯ, ಭಾಷೆ ಮುಂತಾದ ಭಿನ್ನ ಅಭಿಪ್ರಾಯಗಳನ್ನು ಬದಿಗಿಟ್ಟು ಒಂದಾಗಬೇಕು ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕರೆ ಕೊಟ್ಟಿದ್ದಾರೆ. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಪ್ರಪಂಚ ಮೇಲೆ ಬಿದ್ದರೂ ಸಹ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ, ಭಯ ಯಾಕೆ ಬೀಳಬೇಕಾಗಿದೆ? ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥ ವಿಚಾರಗಳಿಗೆ ಗೌರವ ಇರ್ತಕ್ಕಂಥವ್ರು ಒಪ್ಕೋಬೇಕಾಗುತ್ತೆ. ಇಷ್ಟು ದಿವಸ ಮಾಡದೇ ಇದ್ದರೆ ಈಗೇನು ಮಾಡ್ತಾರೆ? ಕೇವಲ ರಾಜಕೀಯ ಅಷ್ಟೇ ಬನ್ನಿ. ಇಷ್ಟು ದಿವಸ ಮಾಡದೇ ಇದ್ದರೆ ಈಗೇನು ಮಾಡ್ತಾರೆ? ಕೇವಲ ರಾಜಕೀಯ ಅಷ್ಟೇ ಬನ್ನಿ. ಎಲ್ಲೋ ಒಂದ್ ಕಡೆ ಮೈಸೂರಿನ ಮೂಡಾ ಹಗರಣ ಮುಖ್ಯಮಂತ್ರಿಗಳ ಒಂದು ಸ್ಥಾನಕ್ಕೆ ಕುತ್ತು ಬಂದಿದೆ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಏನ್ ಬಂದಿದೆ. ಇಂತಹ ಸಮಯದಲ್ಲಿ ಈ ರೀತಿ ವಿಚಾರಗಳನ್ನು ಎತ್ತುವ ಮೂಲಕ ಮೂಡಾ ಹಗರಣವನ್ನ ಬದಿಗೊತ್ತಕ್ಕಂಥ ಪ್ರಯತ್ನ ನಡೆಸಿದ್ದಾರೆ ಅಷ್ಟೇನೆ. ನೋಡಿ, ಜಾತಿ ಗಣತಿ ಬಗ್ಗೆ ನಮ್ಮ ವಿರೋಧ ಏನಿಲ್ಲ. ತರಾತುರಿಯಲ್ಲಿ ನಡೆದಿದೆ, ಇದು ಅವೈಜ್ಞಾನಿಕವಾಗಿ ನಡೆದಿದೆ ಅನ್ನೋದು ಶಾಮನು ಶಿವಶಂಕರಪ್ಪನವರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರು ಇದ್ರ ಬಗ್ಗೆ ಸ್ಪಷ್ಟತೆಯನ್ನ ನೀಡಬೇಕಾಗ್ತದೆ. ಸಿದ್ದರಾಮಯ್ಯನವರು ಅವರ ಹಿಂದಿನ ಅಧಿಕಾರ ಅವಧಿಯಲ್ಲಿ ಈ ಒಂದು ಜಾತಿ ಗಣತಿಯನ್ನ ಮಾಡ್ತಿರ್ತಕ್ಕಂಥದ್ದು, ಅವರ ಅಧಿಕಾರ ಅವಧಿಯಲ್ಲಿ ಇದನ್ನ ಯಾಕೆ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ? ಇವತ್ತು ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರು ಇವತ್ತು ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಈಗ 1 ವರ್ಷ ಹಿಂದೆನೆ ಮಾನ್ಯ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ತಗೊಂಡಿರೋದು ನಿರ್ಧಾರ. ಇದುವರೆಗೂ ಏನ್ ಗೊತ್ತಿಲ್ಲ ನನಗೆ, ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇರೋದು ಗೊತ್ತಾಗ್ತಾ ಇರೋದು. ನೋಡುವ ಕ್ಯಾಬಿನೆಟ್ ಅಲ್ಲಿ ಬರ್ತದೆ. ವಿಚಿತ್ರ ಇದ್ದು ಸಂದರ್ಭಗಳು ಮಾಡದೇ ಇದ್ದಾಗ ನೀವು ಜಾತಿ ಗಣತಿ ಸಮೀಕ್ಷೆಯನ್ನ ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ದು ಕೇಳಿದ್ದೀರಾ. ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ವ್ಯಾಖ್ಯಾನ, ಅದಕ್ಕೂ ಕಾರಣ ಇದೆ, ಡಿಲೇ ಆಗೋದಕ್ಕೂ ಕಾರಣ ಇದಾವೆ. ಮೊದಲು ಚರ್ಚೆ ಆಗ್ಲಿ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ಆನಂತರ ಅದನ್ನ ಅಸೆಂಬ್ಲಿಗೆ ತರಬೇಕಾ ಬೇಡವಾ, ಹಂಗೆ ಬಿಡುಗಡೆ ಮಾಡಬೇಕಾ, ಒಂದು ವೇಳೆ ಅಸೆಂಬ್ಲಿಗೆ ತರಬೇಕು ಅಂತ ಆದ್ರೆ ತರಬೇಕು. ಇಡೀ ರಾಷ್ಟ್ರದಲ್ಲಿ ಆಗಬೇಕು ಅನ್ನೋದು ನಮ್ಮ ಪಕ್ಷದಲ್ಲೂ ಸಹ ಇದೆ ಪ್ರಣಾಳಿಕೆಯಲ್ಲಿ. ಅದರಿಂದ ಏನೋ ಆಗುತ್ತೆ ಅಂತ ಒಂದು ಬಹಳ ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ. ಏನಾದ್ರು ಆ ಥರ ದೋಷ ಇದ್ರೆ ಅಲ್ಲಿ ನಿರ್ಧಾರ ಮಾಡ್ತಾರೆ. ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಇದೆ, ತೀರ್ಮಾನ ಮಾಡ್ತಾರೆ. ಸುಮ್ಮನೆ ಜನರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ ಅಪೋಸಿಷನ್ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಅದರಲ್ಲಿ ಏನು ಅಂತ ಅನಾಹುತ ಆಗುವಂಥದ್ದು ಏನಿಲ್ಲ. ಓಕೆ, ವರದಿ ಜಾರಿ ಆದ್ರೆ ಸರ್ಕಾರ ಬಿದ್ದು ಹೋಗುತ್ತಾ? ಹಾಗಾದ್ರೆ ಹರಿಪ್ರಸಾದ್ ಬಯಸ್ತಿರೋದು ಏನನ್ನ? ಸರ್ಕಾರ ಬಿದ್ದು ಹೋಗ್ಲಿ ಅನ್ನೋ ವಿಚಾರವನ್ನ, ಅಥವಾ ಜಾತಿ ಗಣತಿ ವರದಿ ಬಹಿರಂಗವಾಗ್ಲಿ ಅನ್ನೋದನ್ನ? ಈ ಎರಡರಲ್ಲಿ ಯಾವುದು ಅನ್ನೋದು ಸದ್ಯ ಹರಿಪ್ರಸಾದ್ ಆಡ್ತಾ ಇರುವ ಮಾತುಗಳನ್ನ ಆಲಿಸ್ತಾ ಇರೋರು ಕೆಲವರು ತೆಗಿತಾ ಇರುವಂತಹ ಪ್ರಶ್ನೆ. ಇನ್ನು ಸರ್ಕಾರಕ್ಕೆ ಆಯೋಗ ಫೆಬ್ರವರಿಯಲ್ಲೇ ವರದಿಯನ್ನ ಕೊಟ್ಟಾಗಿದೆ. ಸೊ ಈಗ ಅದನ್ನ ಬಹಿರಂಗಗೊಳಿಸಬೇಕು, ಅದು ಇಂದಲ್ಲ ನಾಳೆ ಬಹಿರಂಗ ಮಾಡಬೇಕು. ಈಗ ಲೋಕಸಭೆ ಚುನಾವಣೆ ಇತ್ತು ಅಂತ ಹೋಲ್ಡ್ ಮಾಡಿದ್ರು, ಇನ್ನೂ ಎಷ್ಟು ದಿನಗಳ ಕಾಲಮಿತಿಯನ್ನ ಹಾಕೊಳ್ತೀರಿ ಅದನ್ನ ಸ್ಪಷ್ಟಪಡಿಸಬೇಕಾಗತ್ತೆ. ಈಗ ಮುಖ್ಯಮಂತ್ರಿಗಳಿಗೆ ಇದನ್ನ ಜಾರಿ ಮಾಡಿಬಿಡೋದ್ರಿಂದ ಆಗಬಹುದಾದ ಆತಂಕ ಏನು? ಅಂಥ ಸಂಕಷ್ಟ ಏನು ಕಾಣಿಸ್ತಾ ಇಲ್ಲ. ಎಕ್ಸೆಪ್ಟ್ ಒಕ್ಕಲಿಗ ನಾಯಕರು ಮತ್ತು ಲಿಂಗಾಯತ ನಾಯಕರುಗಳ ವಿರೋಧವನ್ನ ಮುಖ್ಯಮಂತ್ರಿಗಳು ಸದ್ಯ ಕಟ್ಕೊಳ್ಬಹುದು. ಆದರೆ ರಾಹುಲ್ ಗಾಂಧಿ ಅವರು ಕೂಡ ತಮ್ಮ ಪ್ರಣಾಳಿಕೆಯ ಮೂಲಕವಾಗಿ ಇದಾಗಬೇಕು ಅಂತ ಬಯಸ್ತಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ಅಂತಹ ಅಡ್ಡಿ ಆತಂಕಗಳು ಇಲ್ಲ ಅಂತ ಅನ್ಸುತ್ತೆ. ಅವರು ಧೈರ್ಯವಾಗಿ ಮುನ್ನುಗ್ಗಬಹುದು. ಆದರೆ ಈಗ ಕ್ಯಾಬಿನೆಟ್ನ ಹೊರಗೆ ಅಂದರೆ ಸಹಿ ಸಂಗ್ರಹ ಮಾಡಿದಂಥ ಹಲವರಿದ್ದಾರೆ, ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದ ನಾಯಕರು ಮತ್ತು ಸ್ವಾಮೀಜಿಗಳು, ಇತರರೆಲ್ಲರೂ ಕೂಡ. ಈಗ ಕ್ಯಾಬಿನೆಟ್ನ ಒಳಕ್ಕೆ ಬಂದಾಗ ಈ ಸಚಿವರುಗಳ ಅಭಿಪ್ರಾಯ ಏನಾಗಿರುತ್ತೆ ಅನ್ನೋದನ್ನ ಬಹಳ ಗಮನ ಹರಿಸಿ ನೋಡಬೇಕು. ಸೊ ಇನ್ನೇನು ಕ್ಯಾಬಿನೆಟ್ ಸಭೆ ಆಗುತ್ತೆ, ಆ ನಂತರದಲ್ಲಿ ಗೊತ್ತಾಗುತ್ತೆ ಏನು ನಿರ್ಧಾರ ಮಾಡ್ತಾರೆ, ಯಾರ್ಯಾರ ಅಭಿಪ್ರಾಯ ಏನು. ಇವತ್ತೆಲ್ಲ ನಾಳೆ ಜಾರಿ ಮಾಡಬೇಕು, ಯಾವಾಗ ಮಾಡ್ತಾರೆ ಅನ್ನೋ ಸ್ಪಷ್ಟ ನಿಲುವು ಕೂಡ ಗೊತ್ತಾಗುತ್ತೆ. ಇನ್ನು ಇದರ ಮಧ್ಯೆ ಅಂಡ್ ಒನ್ ಮೋರ್ ಥಿಂಗ್, ಮೂಡಾ ವಿಷಯವನ್ನ ಡೈವರ್ಟ್ ಮಾಡೋದಕ್ಕಾಗಿ ಈ ವಿಷಯವನ್ನ ಮುನ್ನೆಲೆಗೆ ತಂದಿದ್ದಾರೆ ಅಂತ ವಿಪಕ್ಷಗಳೇನು ಹೇಳ್ತಾ ಇದ್ದಾರಲ್ಲ. ಮೂಡಾ ಹಗರಣದ ವಿಷಯವಾಗಲೇ ಕೋರ್ಟ್ನಲ್ಲಿದೆ. ಕೋರ್ಟ್ ಹೇಳಿದೆ 3 ತಿಂಗಳಲ್ಲಿ ವರದಿ ಕೊಡಿ ಅಂತ. ಡೈವರ್ಟ್ ಆಗ್ಲಿಕ್ಕೆ ಹೇಗೆ ಸಾಧ್ಯ?
ಎಲ್ಲವನ್ನೂ ರಾಜಕೀಯ ಮಾಡಬೇಕು ಅಂತ ಏನೋ ಒಂದು ಹೇಳ್ಬಿಡ್ಬೋದು. ಇನ್ನು ಇದರ ಮಧ್ಯೆ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಸಿಎಂ ಕೂಗೆದ್ದಿದೆ. ದಲಿತ ಸಿಎಂ ಗಾದಿಯ ಚರ್ಚೆ ಹೊತ್ತಲೇ ಎಐಸಿಸಿ ಅಧ್ಯಕ್ಷರನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ರು. ನಿನ್ನೆ ಈ ಭೇಟಿ ಬೆನ್ನಲ್ಲೇ ಇವತ್ತು ತುಮಕೂರಿನಲ್ಲಿ ಸಚಿವ ಪರಮೇಶ್ವರ್ ಅವರನ್ನ ಸತೀಶ್ ಜಾರಕಿಹೊಳಿ ಪ್ರತ್ಯೇಕವಾಗಿ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಇತ್ತೀಚೆಗೆ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ 4-5 ಬಾರಿ ಭೇಟಿ ನಡೆದಿದೆ ಅನ್ನೋದೇ ವಿಶೇಷ. ಇದಕ್ಕೂ ಮುನ್ನ ತುಮಕೂರಿನಲ್ಲೇ ನಡೀತಿದ್ದ ಡಿಎಸ್ಎಸ್ ಸಭೆಯಲ್ಲಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಎಂಬ ಘೋಷಣೆ ಕೇಳಿಬಂತು. ಇದು ಸತೀಶ್ ಜಾರಕಿಹೊಳಿ ಸಮ್ಮುಖದಲ್ಲೇ ಘೋಷಣೆ ಹೊರಬಿದ್ರು. ಆದರೆ ಇದನ್ನ ತಡೆಯುವಂತಹ ಪ್ರಯತ್ನವನ್ನ ಅವರು ಮಾಡಲಿಲ್ಲ. ಈ ಕುರಿತು ಪ್ರಶ್ನೆಗೆ ಅವರು ಕೂಗು ಶುರು ಮಾಡಿದ್ರೆ ಮಾಡ್ಲಿ ಅಂತ ಪ್ರಶ್ನೆ ಮಾಡಿದ್ರು. ಈ ಭೇಟಿಯಲ್ಲಿ ಏನ್ ವಿಶೇಷತೆ ಇಲ್ಲ ಅಂತ ಹೊಸ ಡೈಲಾಗ್ ಹೊಡೆದ್ರು. ಇದೇ ಅರ್ಥ ಮಾತನ್ನ ಪರಮೇಶ್ವರ್ ಅವರು ಕೂಡ ಆಡಿದ್ರು. ಆದರೆ ಇದಕ್ಕೆ ಜಮೀರ್ ಟಕ್ಕರ್ ಕೊಟ್ಟಿದ್ದಾರೆ. ಎಲ್ರಿಗೂ ಸಿಎಂ ಆಗೋ ಆಸೆ ಇರುತ್ತೆ, ಆದರೆ 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಜಮೀರ್ ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಮಧ್ಯೆ ಸಿದ್ದರಾಮಯ್ಯನವರು ದೊಡ್ಡ ಮನಸ್ಸು ಮಾಡಿ ಡಿಕೆಶಿಯನ್ನ ಬೆಳೆಸಬೇಕು ಅಂತ ಪಿಜಿಆರ್ ಸಂಧ್ಯಾ ಸಲಹೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳೇ, ನಿಮ್ಮ ನಡುವೆ ಏನು ಒಪ್ಪಂದ ಆಗಿದೆಯೋ ಏನೋ ಗೊತ್ತಿಲ್ಲ, ಅದರಂತೆ ನೀವು ನಡ್ಕೊಳ್ಳಿ ಅಂತ ಡಿಕೆ ಪರವಾಗಿ ಪಿಜಿಆರ್ ಸಂಧ್ಯಾ ಬ್ಯಾಟ್ ಬೀಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಬೆಳವಣಿಗೆ ಸದ್ಯ ಬಿಜೆಪಿಗಂತೂ ಭಾರೀ ಅಸ್ತ್ರವಾಗಿದೆ. ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಸರ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಗೆ, ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಸರ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಗೆ, ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಸರ್ ಅವರಿಗೆ ಭೇಟಿಯಾಗಿದ್ದೀವಿ, ಊಟ ಮಾಡಿಸಿರೋ. ನಂದು ಬೇರೆ ಕಾರ್ಯಕ್ರಮ ಇತ್ತು, ಸೊ ಅಲ್ಲಿ ಬಂದಿದ್ದೆ. ಸಾಹೇಬ್ರ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ವಿ. ಬೇರೆ ಏನಾಗ್ತದೆ ಏನಿತ್ತು, ನಾವೆಲ್ಲಿ ಕೊಡಬಾರ್ದು ಅಂತ ಹೇಳಿರಲ್ಲ, ಅವ್ರು ಕೂಗು ಮಾಡಿದ್ರೆ ನಾವು ಬೇಡ ಅಂತ ಹೇಳಿದ್ರೆ. ಈಗ ದಲಿತ ಸಿಎಂ ಈಗ ಸದ್ಯಕ್ಕೆ ಇಲ್ಲ ಪ್ರಸ್ತಾವನೆ ಇದ್ದಾಗ ಹೇಳ್ತೀವಿ, ನಿಮ್ ಕರೆದು ನಾವ್ ಹೇಳ್ತೀವಿ ನಮ್ ಡಿಮಾಂಡ್ ಇದೆ ಅಂತ. ಈಗಿಲ್ಲ, ಯಾವುದು ಖಾಲಿನೇ ಇಲ್ಲ. ಎಲ್ಲಿ ಯಾರಿಗೆ ಮಾಡೋರು, ಯಾರ ಜಾಗದಾಗ ಮಾಡೋರು? ಸಿಎಂ ಇರೋದು ಒಂದೇ ಸ್ಥಾನ. ಸನ್ನಿವೇಶ ಸಮಯಕ್ಕೆ ಬಂದಿಲ್ಲ, ಬಂದಾಗ ನಿಮ್ಗೆ ಹೇಳ್ತೀವಿ. ನಮ್ಮ ಸರ್ಕಾರ ಇದ್ದಾಗ ಯಾವ ರೀತಿ ಸರ್ಕಾರ ಆಡಳಿತ ನಡೀತಾ ಇದೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇರಬಹುದು. ನಾನು ಕೂಡ ಗೃಹ ಸಚಿವನಾಗಿ ನನಗೂ ಒಂದಿಷ್ಟು ಮಾಹಿತಿಗಳು ಬರುತ್ತೆ. ನನಗೆ ಗೊತ್ತಿದ್ದಾಗೆ ಅಂತ ರಾಜಕೀಯವಾದಂತ ಯಾವುದು ಗುಂಪುಗಾರಿಕೆ ಆಗ್ಲಿ ರಹಸ್ಯವಾದ ಸಭೆಗಳಾಗ್ಲಿ ಆಗ್ತಾ ಇಲ್ಲ. ಈಗ ನಾನು ಮಾದೇವಪ್ಪನವ್ರ ಮನೆಗೆ ಹೋಗಿದ್ದೆ. ನಾವು ರಹಸ್ಯವಾದಂತ ವಿಚಾರ ಚರ್ಚೆ ಮಾಡುವಂತದ್ದು ಏನಿಲ್ಲ. ಎಲ್ಲರಿಗೂ ಆಸೆ ಇರ್ತದೆ. ಅಲ್ಪಸಂಖ್ಯಾತರಲ್ಲೂ ಆಗ್ಬೇಕಂತ ಇದ್ದಾರೆ, ದಲಿತರಲ್ಲೂ ಆಗ್ಬೇಕಂತ ಇದ್ದಾರೆ, ಲಿಂಗಾಯತರಲ್ಲೂ ಆಗ್ಬೇಕಂತ ಇದ್ದಾರೆ, ಒಕ್ಕಲಿಗರಲ್ಲೂ ಆಗ್ಬೇಕಂತ ಇದ್ದಾರೆ. ಈ ಕುರ್ಚಿ ಖಾಲಿ ಇರ್ಬೇಕು ತಾನೆ. ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂತವ್ರಿಲ್ಲ. ಈ 5 ವರ್ಷ ಕುರ್ಚಿ ಖಾಲಿ ಇಲ್ಲ. ಈಗ ಟಗರ್ ಅಲ್ಲಿ ಕೂತವ್ರೆ. ಟಗರ್ ಸಿಗ ಅಲ್ಲಾಡ್ಸೋದು ಬಹಳ ಕಷ್ಟ ಇದೆ. ಆ ಟಗರ್ ಯಾವತ್ತೂ ಎದುರಲ್ಲ. ಟಗರೇ ಸಿದ್ದರಾಮಯ್ಯ. ಏನೋ ಸಿದ್ದರಾಮಯ್ಯನವರು ಶಿವಕುಮಾರ್ ಅನ್ನು ಬೆಳೆಸ್ಬೇಕು. ಸಿದ್ದರಾಮಯ್ಯನವರು ಸ್ವಲ್ಪ ಮನ್ಸು ಮಾಡ್ಬೇಕು. ಅದೇನ್ ನಿಮ್ಮಿಬ್ಬರೇ ಹೊಂದಾಣಿಕೆ ಇದೆಯೋ ನಮಗ್ ಗೊತ್ತಿಲ್ಲ. ಅದು ನಿಮ್ದೇನೋ ಇದೆ, ಅದ್ರ ಪ್ರಕಾರ ನೀವು ನಡ್ಕೊಳ್ಳಿ, ಅವರು ನಡ್ಕೊಳ್ಳಿ. ಆದ್ರೆ ಇವ್ರು ಯಾರು ನಿಮ್ಮ ರಾಜೀನಾಮೆ ಕೇಳಕ್ಕೆ ಅಂತ ನಾ ಹೇಳೋದು. ಸತೀಶ್ ಜಾರಕಿಹೊಳಿ ಅವರು ಮನೆ ಸಚಿವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ ದೆಹಲಿಗೆ ಹೋಗಿ. ಅಲ್ಲಿ ಏನ್ ಹೇಳಕ್ ಬಂದಿದ್ದಾರೆ, ಸಿದ್ದರಾಮಯ್ಯನವರು ಏನು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅವ್ರ ಮೂಲಕ, ಎಲ್ಲವೂ ಕೂಡ ಅವರೇ ಬಹಿರಂಗ ಪಡಿಸ್ಬೇಕು. ಮೂಡಾ ಕೇಸ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ನಿನ್ನೆಯಷ್ಟೇ ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗಿಸಿದ್ರು. ನನ್ನ ಪತ್ನಿ ಯಾವ ತಪ್ಪು ಮಾಡಿದ್ದಾರೆ, ನನ್ನ ಮೇಲಿನ ಹೊಟ್ಟೆ ಕಿಚ್ಚಿಗೆ ಆಕೆಯನ್ಯಾಕೆ ಎಳೆದು ತಂದಬೇಕಿತ್ತು ಅಂತ ಮಾನ್ವಿಯಲ್ಲಿ ಸಿಎಂ ವಿಪಕ್ಷಗಳ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಇವತ್ತು ವಿಪಕ್ಷಗಳು ಕೂಡ ತಿರುಗೇಟನ್ನ ಕೊಟ್ಟಿವೆ. ಸಿದ್ದರಾಮಯ್ಯ ಮಾತಿಗೂ ಹೊಟ್ಟೆ ಉರಿ ಅಂತಿದ್ದಾರೆ. ಮನೆಯಲ್ಲಿ ಗೌರವದಿಂದ ಇದ್ದವರನ್ನ ಹೊರಗೆ ತಂದಿದ್ದು ಅವರೇ ತಾನೆ. ಸಿದ್ದರಾಮಯ್ಯನವರೇ, ನೀವೇ ತಪ್ಪು ಮಾಡಿ ಈಗ ಯಾಕೆ ಹಿಂಗೆ ಮಾತನಾಡ್ತಿದ್ದೀರಿ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು. ಅಲ್ಲದೆ 1 ಲಕ್ಷ ಸಿದ್ದರಾಮಯ್ಯಗಳು ಬಂದ್ರು ಕೂಡ ನನ್ನ ಹೆದರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಕುಮಾರಸ್ವಾಮಿ ಪುನರುಚ್ಚರಿಸಿದ್ರು. ಇನ್ನು ನಾವ್ಯಾರು ಸಿಎಂ ಪತ್ನಿ ಬಗ್ಗೆ ಮಾತನಾಡಿಲ್ಲ, ನಮಗೆ ಅವರ ಬಗ್ಗೆ ಗೌರವ ಇದೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಸ್ಪಷ್ಟಪಡಿಸಿದ್ದಾರೆ. ಮೂಡಾ ಅಕ್ರಮದ ಬಗ್ಗೆ ಪದೇ ಪದೇ ಮಾತನಾಡುವುದು ಬೇಡ ಅಂದಿದ್ದಾರೆ. ಇದರ ಮಧ್ಯೆ ಮೂಡಾ ಕೇಸ್ ರಾಜಕೀಯ ಪ್ರೇರಿತ, ಸ್ನೇಹಮಯಿ ಕೃಷ್ಣ ಮತ್ತಿತರರು ಜೆಡಿಎಸ್ ಮತ್ತು ಬಿಜೆಪಿಯ ಉತ್ಪನ್ನಗಳು ಎಂಬ ಗಂಭೀರ ಆರೋಪವನ್ನು ಸಚಿವ ಚಲುವರಾಯಸ್ವಾಮಿ ಮಾಡಿದ್ದಾರೆ. ಬಿಜೆಪಿಯವರಿಗೆ ಮಾಡೋಕ್ ಬೇರೇನು ಕೆಲಸ ಇಲ್ಲ ಅಂತ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಮಾತಿಗೆ ಆ ಹೊಟ್ಟೆ ಉರಿ ಪಟ್ಟೆ ಉರಿ ಅವೇ ಅಂತವೋ ಅವ್ರ ಹೆಂಡ್ತಿನ ಯಾರು ನೀವು ತಗೊಂಡ್ಬಂದಿದ್ದೀರಿ ನಿಮ್ಮ ಹೆಂಡ್ತಿನ ಗೌರವಿತವಾಗಿ ಮನೇಲಿ ಇದ್ದವ್ರನ್ನ ಹೊರಗೆ ಬರಂಗ್ ಮಾಡ್ಕೊಂಡಿರೋ ನೀವು ಮಾಡ್ಕೊಂಡಿರೋದು, ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು. ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಗಳ ನಡವಳಿಕೆಯಿಂದ. ಯಾತಕ್ಕೆ ಇಂಥ ಒಂದು ವಿಷಯಗಳನ್ನ ಜನಗಳ ಮುಂದೆ ತಪ್ಪು ಮಾಡಿ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಗೆ ನನ್ನ ಕಂಡ್ರೆ ಭಯ, ನಿಮ್ಮಂತ 1 ಲಕ್ಷ ಜನ ಊಟ ಬಂದ್ರು ನನ್ನನ್ನ ಭಯ ಪಡಿಸಕ್ಕಂತೂ ಆಗಲ್ಲ. ನಾವು ಯಾರು ಕೂಡ ಅವ್ರ ಬಗ್ಗೆ ಮಾತಾಡಿಲ್ಲ. ಆ ಹೆಣ್ಮಕ್ಳ ಬಗ್ಗೆ, ಆ ತಾಯಿ ಬಗ್ಗೆ ಯಾರು ಮಾತಾಡಿಲ್ಲ. ಅವರೇ ಅಳುಕು ಹಾಕೊಟ್ರೆ ಅವರೇ ಇದು ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಯ್ತದೆ? ಅದೆಲ್ಲ ಏನೇನು ಬೇಕೋ ಎಲ್ಲ ಹೇಳ್ಬಿಟ್ಟಿದ್ದೀವಿ. ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಕಾನೂನು ತನ್ನ ಕೆಲಸನ ತಂದು ಮಾಡ್ತಾರೆ. ಅದು ಕಾಂಗ್ರೆಸ್ ಪಾರ್ಟಿ ನನಗೇನಪ್ಪ ಗೊತ್ತು.
ಇದು ಪೊಲಿಟಿಕಲಿ ಇಶ್ಯೂ ಅಂತ ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರ. ಪ್ರಾರಂಭದಿಂದ CM ಕೃಷ್ಣ ಇರ್ಬೋದು, ಇನ್ನೊಂದಿಬ್ಬರು ಇರ್ಬೋದು, ಅವರೆಲ್ಲ ಜನತಾದಳ ಮತ್ತು BJPಯ ಪ್ರಾಡಕ್ಟ್. ನಮ್ಮ ಮುಖ್ಯಮಂತ್ರಿಯವರಲ್ಲಿ ಅಥವಾ ಅವರ ಶ್ರೀಮತಿಯರಲ್ಲಿ ತಪ್ಪೇನಿಲ್ಲ. ಈಗ ವಾಪಸ್ಸು ಕೊಟ್ಟಿದ್ದೀವಿ, ಎನ್ಕ್ವೈರಿ ನಡೀತಾ ಇದೆ. ಸರಿ ತಪ್ಪು ಅಂತ ಬಂದ ಮೇಲೆ ಅದನ್ನು ತೀರ್ಮಾನ ಮಾಡೋಣ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರಾಜ್ಯಕ್ಕೆ ಏನನ್ನೂ ಕೂಡ ಮಾಡಲಿಲ್ಲ. ಕೊಟ್ಟ ಕುದುರೆಯನ್ನ ಏರದವನು ವೀರನೂ ಅಲ್ಲ, ಶೂರನೂ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವ್ಯಾಖ್ಯಾನಿಸಿದ್ರು. ಇದಕ್ಕೆ ಸಹಜವಾಗಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ತಿರುಗೇಟು ಕೊಟ್ಟರು. ನಾನು 14 ತಿಂಗಳಲ್ಲಿ ಮಾಡಿದ ಕೆಲಸದ ಬಗ್ಗೆ ಸಿದ್ದರಾಮಯ್ಯಗೆ ಚಾಲೆಂಜ್ ಮಾಡ್ತೀನಿ, ಅವರು ಬಹಿರಂಗ ಚರ್ಚೆಗೆ ಬರಲಿ ಅಂತ ಸವಾಲ್ ಹಾಕಿದ್ರು. ಅಯ್ಯೋ, ನಾನು ಕುಮಾರಸ್ವಾಮಿ ಸಂಪುಟದಲ್ಲಿ ಇದ್ದೆ, ಕ್ರೆಡಿಟ್ ಡಿಸ್ಕ್ರೆಡಿಟ್ ಎರಡೂ ನಮಗೆ ಸೇರಬೇಕು, ಬೇಕಿದ್ರೆ ಎರಡರ ತುಲನಾತ್ಮಕ ಅಧ್ಯಯನ ಮಾಡೋಣ ಅಂತ ಸಚಿವ ಪರಮೇಶ್ವರ್ ಟಕ್ಕರ್ ಕೊಟ್ಟಿದ್ದಾರೆ. ಈ ಮಧ್ಯೆ ಕುಮಾರಸ್ವಾಮಿ ಬೇರೆಯವರನ್ನ ಜೈಲಲ್ಲಿ ಕೂರಿಸೋಕೆ ಪ್ಲಾನ್ ಮಾಡಿದ್ರು. ಈಗ ಅವರೇ ಆ ಸುಳಿಯಲ್ಲಿ ಸಿಲುಕ್ತಿದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಇನ್ನು ಏನೂ ಮಾಡಿಲ್ಲ ಎಂದ ಮೇಲೆ HDKಗೆ ಜೈಲಿಗೆ ಹೋಗುವ ಭಯ ಯಾಕೆ ಅಂತಾನೂ ಪ್ರಶ್ನೆ ಮಾಡಿದ್ದಾರೆ. ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ, ಶೂರನೂ ಅಲ್ಲ, ಅದೇನೋ ಹೇಳ್ಕೊಂಡವ್ರು. ಮತ್ತೆ ಯಾವ ಕುದುರೆ ಕೊಟ್ಟಿದ್ರು ನನಗೆ? ನಾನು 14 ತಿಂಗಳು ಮಾಡಿರೋ ಕೆಲಸ ಸಿದ್ದರಾಮಯ್ಯ ಚಾಲೆಂಜ್ ಮಾಡ್ತೀನಿ. ಇವರು ಸರಿಯಾದ ರೀತಿಯ ಕೋಆಪರೇಷನ್ ಇಲ್ಲದೆ ಓಪನ್ ಚಾಲೆಂಜ್ ಇದೆ ನನಗೆ. ಸವಾಲು ಸ್ವೀಕಾರ ಮಾಡ್ತೀನಿ, ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀನಿ. ನನ್ನ ಕಾಲದಲ್ಲಿ ಏನು ಕೆಲಸ ಮಾಡಿದೆ 14 ತಿಂಗಳು? ಆಯ್ತು, ಒಂದು ಕಂಪ್ಯಾರಿಸನ್ ಮಾಡೋಣ. 14 ತಿಂಗಳಲ್ಲಿ ನಾನು ಇದ್ನಲ್ಲ ಅವ್ರ ಜೊತೆನಲ್ಲಿ, ಬರೀ ಅವರೊಬ್ಬರೇ ಇರಲಿಲ್ಲ. ನಾನು ಕೂಡ ಉಪಮುಖ್ಯಮಂತ್ರಿ ಆಗಿದ್ದೆ. ಆಯ್ತಾ, ಕ್ರೆಡಿಟ್ಟು ಡಿಸ್ಕ್ರೆಡಿಟ್ಟು ಎರಡೂ ನಮಗೂ ಬೇಕು. ಸೊ ಅವರು ಬೇರೆಯವ್ರನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು, ಆದರೆ ಅವ್ರು ಆ ಸುಳಿಗೆ ಸಿಗಾಕತ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಯಾಕೆ ಏನು ಮಾಡೋದೇ ಇಲ್ಲ ಅನ್ನೋ ಜೈಲಿಗೆ ಹಾಕೋಯ್ತಾರೆ. ಚನ್ನಪಟ್ಟಣ ಉಪಚುನಾವಣೆ ಅಖಾಡ ರಂಗೇರಿದೆ. ಇಂದು ಚನ್ನಪಟ್ಟಣಕ್ಕೆ ಪುತ್ರ ನಿಖಿಲ್ ಜೊತೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಎಂಟ್ರಿ ಕೊಟ್ಟರು. ಅಭ್ಯರ್ಥಿ ಆಯ್ಕೆ ಸಂಬಂಧ ಕಾರ್ಯಕರ್ತರು ಹಾಗೂ ಮುಖಂಡರ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನೇ ನಿಲ್ಲಿಸಬೇಕು ಅಂತ ಒತ್ತಾಯವನ್ನ ಕಾರ್ಯಕರ್ತರು ಮಾಡಿದ್ದಾರೆ. ಇನ್ನೊಂದು ವಾರದಲ್ಲಿ NDA ಅಭ್ಯರ್ಥಿ ಘೋಷಣೆ ಮಾಡಲಾಗುತ್ತೆ ಅಂತ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಎಂದಿನಂತೆಯೇ ಕಾಂಗ್ರೆಸ್ ಸರ್ಕಾರ ಮತ್ತು DK ಬ್ರದರ್ಸ್ ವಿರುದ್ಧ ವಾಗ್ದಾಳಿ ನಡೆಸಿದಂತಹ ಕುಮಾರಸ್ವಾಮಿ ಭಾವನಾತ್ಮಕ ದಾಳವನ್ನು ಉರುಳಿಸಿದ್ರು. ನಾನು ದಲಿತ ಸಮುದಾಯಕ್ಕೆ ಮನವಿ ಮಾಡ್ತೀನಿ, ಈ ಕಾಂಗ್ರೆಸ್ಸಿಗರನ್ನ ನಂಬೇಡಿ, ಈಗ ನಮ್ಮನ್ನ ಮುಗಿಸ್ತೀವಿ ಅಂತ ನಿಂತವ್ರೆ, ನಿಮ್ಮ ಆಶೀರ್ವಾದ ಇರೋವರೆಗೂ ನಮ್ಮನ್ನ ಯಾರೂ ಮುಗಿಸೋಕ್ಕಾಗಲ್ಲ ಅಂತ ಗುಡುಗಿದ್ರು. ನಿಮಗೆ ದ್ರೋಹ ಮಾಡಲ್ಲ, ನನ್ನನ್ನು ನಂಬಿ ಇಲ್ಲಿ ಯಾರೇ ಅಭ್ಯರ್ಥಿ ಆದರೂ ಅವರನ್ನ ಗೆಲ್ಲಿಸಿಕೊಡಿ ಅಂತ ಕೋರಿದ್ರು. ನಮ್ಮನ್ನ ಕಳೆದುಕೊಂಡ್ರೆ ನಿಮಗೆ ನಷ್ಟ, ಈ ಬಗ್ಗೆ ಯೋಚನೆ ಮಾಡಿ ಅಂತಲೂ ಕೂಡ ಸಲಹೆ ಕೊಟ್ಟರು. ಇನ್ನು ನಿಖಿಲ್ ಕುಮಾರಸ್ವಾಮಿ NDA ಅಭ್ಯರ್ಥಿಯಾದರೆ CP ಯೋಗೇಶ್ವರ್ ನಡೆ ಏನಿರಲಿದೆ ಅನ್ನೋದು ಕುತೂಹಲ. ದಲಿತ ಸಮಾಜಗಳಿಗೆ ಮನವಿ ಮಾಡ್ತೇನೆ, ನಂಬೇಡಿ ಕಾಂಗ್ರೆಸ್ ನಾಯಕರೇನು ಹೇಳ್ತಾರಲ್ಲ ಮುಗಿಸ್ತೀವಿ ಅಂತ, ಇವ್ರು ಯಾರ ಕೈಲೂ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಶಕ್ತಿ ಎಲ್ಲಿವರೆಗೆ ಪಕ್ಷಕ್ಕಿರುತ್ತೆ ಯಾರೂ ಮುಗಿಸ್ಲಿಕ್ಕಾಗಲ್ಲ. ನಾನು ಯಾರನ್ನ ಅಭ್ಯರ್ಥಿ ಮಾಡಿದ್ರು ಒಂದು ನನಗೆ ಮಾತು ಕೊಡಿ, ದ್ರೋಹ ಮಾಡಲ್ಲ ನಿಮಗೆ. ಇವೆಲ್ಲ ಪತ್ರಿಕೆಯಲ್ಲೆಲ್ಲ ಬರೀತಾರಲ್ಲ, ನಂಬೇಡಿ. ದೇಶ ದರೋಡೆ ಮಾಡ್ತಕ್ಕಂಥವ್ರ ಮಾತು ಕೇಳಿ ಎಚ್ಚರಿಕೆ ತೀರ್ಮಾನ ಮಾಡಿ. ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಿಮ್ಗೆ ನಷ್ಟ ಆಗುತ್ತೆ. ನಿಮ್ಮ ಆಶೀರ್ವಾದ ಬೇಕು ನನಗೆ. ಮಂಗಳೂರಿನ ಮಾಜಿ ಶಾಸಕ ಮೊಹಿದ್ದೀನ್ ಬಾವಾ ಅವರ ಸಹೋದರ ನಾಪತ್ತೆಯಾಗಿದ್ದಾರೆ. 52 ವರ್ಷದ ಮುಮ್ತಾಜ್ ಅಲಿ ಅನುಮಾನಾಸ್ಪದವಾಗಿ ನಾಪತ್ತೆಯಾಗಿದ್ದು, ಮಂಗಳೂರಿನ ಕೂಳೂರಿನ ಸೇತುವೆ ಮೇಲೆ ಡ್ಯಾಮೇಜ್ ಆದ ರೀತಿಯಲ್ಲಿ ಮುಮ್ತಾಜ್ ಅಲಿ BMW ಕಾರ್ ಪತ್ತೆಯಾಗಿದೆ. ಇದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಇಂದು ನಸುಕಿನ ಜಾವ 3 ಗಂಟೆಗೆ ಮುಮ್ತಾಜ್ ಅಲಿ ಮನೆಯಿಂದ ತೆರಳಿದ್ರು. ಕಾರು ಕೂಳೂರು ಸೇತುವೆ ಮೇಲೆ ಪತ್ತೆಯಾಗಿದೆ. ಫಲ್ಗುಣಿ ನದಿಯಲ್ಲಿ NDRF, SDRF, ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಹಾಗೂ ಮುಳುಗು ತಜ್ಞರು ಈಶ್ವರ್ ಮಲ್ಪೆ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಆದರೂ ಪ್ರಯೋಜನ ಆಗಿಲ್ಲ. ಮಾಜಿ ಶಾಸಕ ಮೊಹಿದ್ದೀನ್ ಬಾವಾ ಮತ್ತು ಕುಟುಂಬಸ್ಥರು ಈಗ ಕಣ್ಣೀರಿಡ್ತಾ ಇದ್ದಾರೆ. ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮುಮ್ತಾಜ್ ಅಲಿ ನಾಪತ್ತೆ ಹಿಂದೆ ಮಹಿಳೆಯೊಬ್ಬರ ಕೈವಾಡವಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಆಕೆ ಫೋನ್ ಕೇಳದಲ್ಲಿ ಸ್ವಿಚ್ ಆಫ್ ಆಗಿದ್ದು, ಸದ್ಯಕ್ಕೆ ಆಕೆಯ ಸುಳಿವು ಕೂಡ ಸಿಕ್ಕಿಲ್ಲ. ಆಕೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮುಮ್ತಾಜ್ ಅಲಿ ವಿವಿಧ ಉದ್ಯಮ ಮತ್ತು ಮಸೀದಿ ಕಮಿಟಿಗಳಲ್ಲಿ ತೊಡಗಿಕೊಂಡಿದ್ರು.